ಈ ರಾಷ್ಟ್ರದಲ್ಲಿ ಏನಾರು ಅವರನ್ನು ಮಹಾತ್ಮ ಗಾಂಧಿ ಬಿಟ್ಟರೆ ಸತ್ಯ ಹೇಳೋರು ಅವ್ರು ಒಬ್ಬರೇ. ಬಿಜೆಪಿ ಸವಾಸ ಮಾಡಿಸಿದ್ದೆ ಚಲುವರಾಯಸ್ವಾಮಿ ಅಂತಾರೆ. ಹೌದೌದು ಹೌದು, ಅಧಿಕಾರ ತಗೊಂಡಿದ್ರಲ್ಲ. ಈಗ ಯಾರು ಹೇಳಿದ್ರಂತೆ ಬಿಜೆಪಿ ಸವಾಸ ಮಾಡೋಕ್ಕೆ? ಅವ್ರನ್ನ ಭೇಟಿ ಮಾಡಕ್ಕೆ ಹೋಗಿರಲಿಲ್ಲ. ಭೇಟಿ ಮಾಡಿ ಕೊಡದೇ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಸಾಕಷ್ಟು ಪತ್ರ ಬರೆದಿದ್ದಾರೆ. ಸರ್ಕಾರದಿಂದ ಯೂಶುವಲ್ ಕೋರ್ಸಲ್ಲಿ ಏನೆಲ್ಲ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಬೇಕು ಎಲ್ಲವನ್ನೂ ಸಲ್ಲಿಸಿದ್ದೀವಿ. ಆದರೂ ಸಹ ಅವರು ಒದ್ದಾಡ್ತಂದಿಂದ ಯಾವುದೇ ಥರದ ಕರ್ನಾಟಕ ಸರ್ಕಾರಕ್ಕೆ ಸಿಕ್ಕಬೇಕಾದಂಥ ಒಂದು ಹಣಕಾಸಿನ ಒಂದು ಏನು ಇದಿದೆ ಅದನ್ನು ಮಾಡದೇ ಇರೋದ್ರಿಂದ ನಿನ್ನೆ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದೀವಿ. ಬಹುಶಃ ನಿನ್ನೆ ಇತಿಹಾಸದಲ್ಲಿ ಈ ಥರ ಒಂದು ದೊಡ್ಡ ಪ್ರಮಾಣದ ಒಂದು ರಾಜ್ಯ ಸರ್ಕಾರ ಅಧಿಕೃತವಾಗಿ ಒಕ್ಕೂಟದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅಂಕಿಅಂಶ ಇಟ್ಕೊಂಡು ಇದೊಂದು ಭಾಳ ಅತ್ಯಂತ ಸೂಕ್ತವಾದದ್ದು ಮತ್ತು ಇದಕ್ಕೆ ಪ್ರಶಂಸನೀಯ ಅಂತೇಳಿ ಕೇಂದ್ರದಲ್ಲಿ ಅನೇಕ ಅಧಿಕಾರಿಗಳು ಸಹ ಮಾತನಾಡಿದ್ರು. ಮಾಧ್ಯಮ ಸ್ನೇಹಿತರು ಸಹ ಕರ್ನಾಟಕದವರು ಬಂದಿದ್ದರು. ದೆಹಲಿಯ ಮಾಧ್ಯಮ ಸ್ನೇಹಿತರು ಇದ್ರ ಬಗ್ಗೆ ಇದು ನಮಗೂ ಸಹ ಇಷ್ಟೊಂದು ಡೀಟೈಲು ಅನ್ಯಾಯ ಆಗ್ತಾಯಿದೆ ಕರ್ನಾಟಕಕ್ಕೆ ಅಂತೇಳಿ ಅಂದ್ಕೊಂಡಿರಲಿಲ್ಲ. ಏನೋ ಒಂದು ವಯಾ ಮೀಡಿಯಾ ಲೇಟ್ ಆಗುತ್ತೆ ಅಂತ. ಬಹುಶಃ ನೆನೆ ಅಂಕಿಅಂಶಗಳೆಲ್ಲ ನೋಡಿದ್ದೀರಾ, ನಾನು ಅದನ್ನು ರಿಪೀಟ್ ಮಾಡ್ತಕ್ಕಂಥ ಅವ್ರು ಏನೋ ಒಂದು ಹೇಳ್ತಾರೆ ರೀ. ಅವರು ಈಗ ಇದು ಹೇಳಿದ್ರೆ ಅದೇ ಹೇಳ್ತಾರೆ, ಯಾವ್ದಾದ್ರು ಒಂದು ಡೈವರ್ಟ್ ಆಗಿ ಹೇಳ್ತಾರೆ. ಅವರು ಹೇಳ್ಬೇಕಾದಾಗ ಇಷ್ಟೊಂದು ಅನ್ಯಾಯ ಒಳ್ಳೆಯದಲ್ಲ ಅಂತ ಹೇಳೋ ಲೈನಲ್ಲಿ ಹೇಳಿದ್ದಾರೆ. ಸೊ ಇವತ್ತು ನೀವು ನೋಡ್ರಿ 15ನೇ ಹಣಕಾಸಿನಲ್ಲಿ ನಮಗೆ ಸಿಗಬೇಕಾದ ಹಣ ಕೊಟ್ಟಿಲ್ಲ. ಆಮೇಲೆ ನಾವು ಕಟ್ತಾ ಇರೋದು 2ನೇ ಟ್ಯಾಕ್ಸ್ ಪೇಯರ್ ಅಂತ ಹೇಳ್ತಾ ಇದ್ದೀವಿ ದೇಶದಲ್ಲಿ. ಮಹಾರಾಷ್ಟ್ರ ಬಿಟ್ಟರೆ 2ನೇ ಟ್ಯಾಕ್ಸ್ ಪೇಯರು ಕರ್ನಾಟಕ ಅಂತ ಹೇಳಿ ಪ್ರತಿ ಸಂದರ್ಭದಲ್ಲೂ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸೊ ಈಗ ಮಹಾರಾಷ್ಟ್ರಕ್ಕೆ ಯು ಪಿಗೆ 2.5 ಲಕ್ಷ ಕೋಟಿ ಹೋಗುತ್ತೆ, ನಮಗೆ 50,000 ಕೋಟಿ ಹೋಗುತ್ತೆ. ಸೊ ನೀವು ಕರ್ನಾಟಕದವರು ಕ್ವೆಶ್ಚನ್ ಕೇಳಿ, ಬಟ್ ಆದರೆ ನೀವು ಎಲ್ಲ ಪಕ್ಷ ಮತ್ತು ವ್ಯಕ್ತಿನ ಬಿಟ್ಟು ಕರ್ನಾಟಕ ರಾಜ್ಯದ ಜನರ ಹಿತದೃಷ್ಟಿಯಿಂದ ಮಾಡಬೇಕು. ಸೊ ಮಾಧ್ಯಮ ಸ್ನೇಹಿತರಾಗಲಿ, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಪ್ರಿಂಟ್ ಮೀಡಿಯಾ ಆಗಲಿ. ಸೊ ಈಗ ಬರಗಾಲ, ಅವ್ರು ಎಷ್ಟಾರ ಕೊಡಲಿ ರೀ, ನಾವು 18,000 ಕೋಟಿ ಕೇಳಿದ್ದೀವಿ. 18,000 ಕೋಟಿನ ಯಾರು ಕೊಟ್ಬಿಡಿ ಅಂತ ನಾವಲ್ಲ. ಸೊ ಇಲ್ಲಿವರೆಗೆ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ 5 ತಿಂಗಳಾಯಿತು ನಾವು ಮೆಮೊರಂಡಮ್ ಸಲ್ಲಿಸಿ. 5 ತಿಂಗಳಲ್ಲಿ ಒಂದೇ ತಿಂಗಳಲ್ಲಿ ಬಂದು ಕೇಂದ್ರದ ಟೀಮ್ ಬಂದು ಇನ್ಸ್ಪೆಕ್ಷನ್ ಮಾಡಿ ವಾಪಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಹೈ ಲೆವೆಲ್ ಒಂದು ಕಮಿಟಿ ಮೀಟಿಂಗ್ ಮಾಡಿಲ್ವಲ್ಲ, ಇವ್ರಿಗೆ ಏನಂತ ಹೇಳಬೇಕು? ಅಥವಾ ಇವ್ರು 26 ಜನ ಇದ್ದಾರಲ್ಲ, ಅವ್ರಿಗೆ ಯಾವ ಭಾಷೆಯಲ್ಲಿ ಹೇಳ್ಬೇಕು ನಾವು ಉತ್ತರನ? ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಸೌಜನ್ಯವಾಗಿ ಮಾತಾಡ್ತಾರೆ ಅಂತಾರೆ, ಕೆಟ್ಟ ರೀತಿಯಲ್ಲಿ ಮಾತಾಡಿದ್ರೆ ಲಘುವಾಗಿ ಮಾತಾಡ್ತಾರೆ ಅಂತಾರೆ. ಏನು ಮಾಡಬೇಕು? ಸೊ ಇದು ತುಂಬ ಬಹಳ ಕೆಟ್ಟ ಇದನ್ನು ಪ್ರವೃತ್ತಿನ ಬೆಳೆಸ್ಕೊಂಡಿದ್ದಾರೆ. ಸೊ ಅವರು ಏನೋ ಒಂದು ಯಾಕೆ ಗಾಬರಿಯಾಗಿ ನೆನೆ ಎಲ್ಲ ಮೀಡಿಯಾದವ್ರು ಕರೆದು ಇಂಡೋರಲ್ಲಿ ಮೀಟಿಂಗ್ ಮಾಡಿ ನಾವು ಹಿಂಗೆ ಆಗಿ ಅಂತ ಕನ್ವಿನ್ಸ್ ಮಾಡಬೇಕಾಯ್ತು. ಸೊ ಅವ್ರು ತಪ್ಪೇ ಮಾಡದೇ ಇದ್ದರೆ ಆಮೇಲೆ 5,000 ಕೋಟಿನ 15ನೇ ಹಣಕಾಸಿನ ಒಂದು ಸಂಸ್ಥೆ ನಿಮಗೆ ಆರ್ಥಿಕವಾಗಿ ಕಡಿಮೆ ಆಗಿದೆ ಅಂತೇಳಿ 5,000 ಡಿಕ್ಲೇರ್ ಮಾಡಲ್ಲ, ಯಾಕೆ ಕೊಟ್ಟಿಲ್ಲ? ಸೊ ಜೊತೆಗೆ ಆಯಿತು, ಇವೆಲ್ಲ ಒಂದು ಬರಗಾಲದ್ದು ಅವ್ರು ಎಷ್ಟಾರ ಕೊಡಲಿ, ಮಾಡಬೇಕಾಗಿತ್ತೋ ಬೇಡವಾ ಸೌಜನ್ಯಕ್ಕೆ? ಅದನ್ನಾರು ನಿಮಗೆ ಮಾಹಿತಿ ಇದೆಯಲ್ಲ. ಸೊ 5 ತಿಂಗಳಾಯ್ತು, ಇದು 6ನೇ ತಿಂಗಳು ನಡೀತಾ ಇದೆ. ₹1 ರಿಲೀಸ್ ಮಾಡಿಲ್ಲ ಬರಗಾಲಕ್ಕೆ. 223 ತಾಲೂಕು ಅಂತ ಅಂದರೆ ಏನಂತ ಹೇಳೋದು ಇವ್ರಿಗೆ? ಅದರಿಂದ ಅವರಿಗೆ ನೈತಿಕ ಹಕ್ಕಿದ್ರೆ ಇವರು 16 ಜನನು ಕಂಟೆಸ್ಟ್ ಮಾಡಬಾರ್ದು, ಪ್ರತಿಭಟನೆ ಮಾಡಬೇಕು. ನಾವಲ್ಲ. ಒಂದು ನಿಮಿಷ ಯಾದಗಿರಿಗೆ ಹೋಲಿಕೆ ಮಾಡಿ ಟ್ವೀಟ್ ಮಾಡ್ತಾರೆ ಸರ್. ಈಗ ಅವರು ಇಲ್ಲಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ, ಅವ್ರಿಗೂ ಈ ಒಂದು ಕಮಿಟ್ಮೆಂಟ್ ಇರಬೇಕು. ನಿರ್ಮಲಾ ಸೀತಾರಾಮನ್ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರ್ತಕ್ಕಂಥದ್ದು ಅವ್ರಿಗೂ ಇರಬೇಕು. ಇಲ್ಲಿಂದ ಆಯ್ಕೆಯಾದಂಥ ಸಂಸದರಿರ್ಬೋದು, ರಾಜ್ಯಸಭಾ ಮೆಂಬರ್ಗಳಿರ್ಬೋದು, ಅವರಿಗೆ ಇವತ್ತು ಅಸೆಂಬ್ಲಿ ಪಾರ್ಲಿಮೆಂಟ್ ಇವತ್ತು ನಾಳೆ ಲಾಸ್ಟ್ ಇದೆ. ಈಗಲಾರು ಕೊನೆಯಲ್ಲಿ ಎಲ್ಲರೂ ಕರ್ನಾಟಕದವರು ಒಗ್ಗಟ್ಟಾಗಿ ಸೊ ನಮ್ಮ ರಾಜ್ಯದ ಶೇರು, ನಮ್ಮ ರಾಜ್ಯದ ಬರಗಾಲದ NDRF ಮತ್ತು ನಮ್ಮ ರಾಜ್ಯದ ಟ್ಯಾಕ್ಸ್ ಡಿಫರೆನ್ಸಸ್ಸು
ಇನ್ನು ಮುಂದೆ ಆಗಬಾರ್ದು. ಏನು ಡಿಫ್ರೆನ್ಸಸ್ ಇದೆ ಅದನ್ನು ಈ ವರ್ಷ ಮಾರ್ಚ್ ಒಳಗಡೆ ರಿಲೀಸ್ ಮಾಡಬೇಕು ಅನ್ನೋ ಒತ್ತಡವನ್ನು ಅವ್ರು ತಂದರೆ ಅವರು ಈ ರಾಜ್ಯದ ಜನರ ಮುಂದೆ ಚುನಾವಣೆಗೆ ಹೋಗೋಕ್ಕೆ ಅರ್ಹತೆ ಇರುತ್ತೆ. ಇಲ್ಲದೇ ಇದ್ದರೆ ಅವರು ಈ ಚುನಾವಣೆಗೆ ಹೋಗೋಕ್ಕೆ ಅರ್ಹತೆ ಇರಲ್ಲ. ನಮ್ಮ ಜನನೂ ಬುದ್ಧಿ ಕಲಿಸ್ಬೇಕು ಅಂತ ನಾನು ರಿಕ್ವೆಸ್ಟ್. ಅದು ಗೊತ್ತಿಲ್ಲಪ್ಪ, ನಮ್ಮ ಹತ್ರ ಯಾರೂ ಬಂದಿಲ್ಲ ಎಕ್ಸೆಪ್ಟ್ ನಮ್ಮ ರಾಜ್ಯಸಭಾ ಮೆಂಬರು ಮತ್ತು ನಮ್ಮ MP ಏಕೈಕ MP ಸುರೇಶ್ ಬಿಟ್ಟರೆ. ಮತ್ತು ಸ್ವಾಭಿಮಾನಿ ಸಂಸದರು ನೀವೇ ಹೇಳಬೇಕಾಗಿತ್ತು. ನೀವೆಲ್ಲ ಹೇಳಿದ್ರಿ ಬರ್ತಾರೆ ಅವರೆಲ್ಲ ಸ್ವಾಭಿಮಾನ, ಅವ್ರೇನು ಪಕ್ಷಕ್ಕೆ ಕಂಡ್ಕೊಂಡಿಲ್ಲ, ಇಂಡಿಪೆಂಡೆಂಟ್ ಅಂತ ನೀವೇ ಹೇಳಿದ್ರಿ. ಸೊ ನಾವು ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಗೊತ್ತಿಲ್ಲ ನಮಗೆ. ನಾವು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರಾಜ್ಯದ ಸಂಸದರಿಗೂ ಪತ್ರ ಬರೆದಿದ್ದಾರೆ, ರಾಜ್ಯಸಭಾ ಲೋಕಸಭಾ ಎಲ್ರಿಗೂ ಪತ್ರ ಬರೆದಿದ್ದಾರೆ. ಆದರೆ ಯಾರೂ ಬಂದಿರಲಿಲ್ಲ. ಅವರು BJP ಮತ್ತು ಇಂಡಿಪೆಂಡೆಂಟು ಜನತಾದಳ ಯಾರು ಬಂದಿಲ್ಲ. ಅಯ್ಯೋ ಪಾಪ ಅವ್ರು ಮಾತ್ರ ಒಂದೇ ತಲೆ ಕಣ್ರಿ. ಈ ರಾಷ್ಟ್ರದಲ್ಲಿ ಏನಾರು ಅವರನ್ನು ಮಹಾತ್ಮ ಗಾಂಧಿ ಬಿಟ್ಟರೆ ಸತ್ಯ ಹೇಳೋರು ಅವ್ರು ಒಬ್ಬರೇ ರೀ. ಏನು ಮಾತಾಡ್ತಾರೆ ಅವರು, ಇಲ್ಲಿಗೂ ಕನೆಕ್ಷನ್ನೇ ಇಲ್ದಂಗೆ ಮಾತಾಡ್ತಾರೆ. ಸೊ ನೀವು ಹೇಳಿದ್ರಲ್ಲ ಅವರು ಮೊನ್ನೆ ಈ ವಿಚಾರನ ಈ ಹಿಂದೆ RSS ಬಗ್ಗೆ BJP ಬಗ್ಗೆ ಮಾತಾಡೋದೆಲ್ಲ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಲ್ಲ. ಪಾಪ ಅವರೆಲ್ಲ ಕರೆಕ್ಟು ಒಂದೇ ಥರ ಇರೋದು, ಬೇರೆ ಯಾರು ಅವ್ರ ಥರ ಇಲ್ಲ ಬಿಡಪ್ಪ. ನಾವು ಯಾಕೆ ವಿಚಾರ ಹಳೆದೆಲ್ಲ ಕೇಳ್ತೀಯ ಬೇಡ ಹಳೆದೆಲ್ಲ. ಅಯ್ಯೋ ಅವ್ರು ಯಾಕೆ ಗೈಡ್ ತಗೋತಾರೆ ಬರ್ರಿ, ಅವರೇ ಎಲ್ಲ ಹುಡ್ತಾನೆ. ಅವರು ಎಲ್ಲ ಥರದ ಪರಿಣಿತರು ಇರ್ಬೇಕಾದ್ರೆ ಅವ್ರು ಯಾಕೆ ಗೈಡ್ ತಗೋತಾರೆ? BJP ಸವಾಸ ಮಾಡಿಸಿದ್ದೆ ಚಲುವರಾಯಸ್ವಾಮಿ ಅಂತಾರೆ. ಹೌದು ಅಧಿಕಾರ ತಗೊಂಡಿದ್ರಲ್ಲ. ಈಗ ಯಾರು ಹೇಳಿದ್ರಂತೆ BJP ಸವಾಸ ಮಾಡೋಕ್ಕೆ? ಈಗಲೂ ಚಲುವರಾಯಸ್ವಾಮಿ, ಈಗ ಚಲುವರಾಯಸ್ವಾಮಿ ಇಲ್ವಲ್ಲಪ್ಪ. ಈಗ ಯಾರು ಹೇಳಿದ್ರಂತೆ ಕರ್ಕೊಂಡೋಗಿದ್ರಂತೆ? ಏನೋ ಒಂದು ಹೇಳ್ತಾರೆ ಬಿಡುತ್ತೆ. ಸರ್ ನಾರಾಯಣಗೌಡರು CMನ ಭೇಟಿ ಮಾಡಿದ್ದಾರೆ. ಕಾಂಗ್ರೆಸ್ ನೋಡೋಣ. ಈಗ ಮಾತನಾಡಿದ ತಕ್ಷಣವೇ ಸೇರಿಬಿಡ್ತಾರೆ ಅಂತ ಹೇಳಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಹಿಂದೆ ಹೇಳಿದ್ದೆ ನಾನು ನಿಮಗೆ, ಒಂದಷ್ಟು ಜನ ಸೇರ್ಪಡೆ ಆಗ್ತಾರೆ ಅಂತ. ಸೊ ಒಂದು 10 ದಿವಸದೊಳಗಡೆ ನಿಮಗೆ ಒಂದು ಪರ್ಫೆಕ್ಟ್ ಅವರು ಯಾವುದು ಕಂಡೀಷನ್ ಇಲ್ಲಿ ಬರೋರು ಕೇಳಿಲ್ಲ, ನಾವು ಯಾವುದು ಕಂಡೀಷನ್ ಹಾಕಿಲ್ಲ. ಪರಿಸ್ಥಿತಿಗೆ ಅನುಗುಣವಾಗಿ ಏನು ಮಾಡ್ತಾರೆ. ನಾನು ಅವ್ರು ಬರ್ತಾರೆ ಅಂತಲೂ ಹೇಳ್ತಾ ಇಲ್ಲ, ಇನ್ನೊಬ್ಬರು ಬರಲ್ಲ ಅಂತಲೂ ಹೇಳ್ತಾ ಇಲ್ಲ. ಸಾಕಷ್ಟು ಜನ. ಸೊ ಒಂದು ಭಾಳ ಆದಷ್ಟು ಬೇಗ ತೀರ್ಮಾನ ತಗೋತಾರೆ. ನಾವು ಯಾವುದೂ ಅದನ್ನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ. JDS ಇಂದ ಕೆಲವರು ಬರೋರು ಇದ್ದಾರೆ, ಬಟ್ ಅದು ಇನ್ನೊಂದು 10 ದಿವಸದೊಳಗಡೆ ತೀರ್ಮಾನ ಮಾಡ್ತಾರೆ. ಸರ್ ನಾರಾಯಣಗೌಡರು ಯಾಕೆ ಸರ್ ಈ ಥರ ಮೈತ್ರಿಗೆ ಬೇಸರ ಆಗ್ತಿರೋದು? ಅವರು ಜನತಾದಳನ ಅಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಅಲ್ಲಿಂದ BJPಗೆ ಹೋದರು. ಈಗ ತಿರ್ಗಾ BJP JDS ಒಂದಾದಮೇಲೆ ಇವರು ಇಲ್ಲಿ ಪ್ರಮುಖವಾಗಿ ಮಂಡ್ಯದಲ್ಲಿ BJPಯವ್ರಿಗೆ ಏನು ನಡೀತದೆ? BJPಯವ್ರದ್ದು ಏನು ನಡೀತದೆ ಪಾಪ? ಅವರು ಕಳೆದ 50 ವರ್ಷದಿಂದ BJPನ ಕಟ್ಕೊಂಬಂದಿದ್ದಾರೆ. ಈಗ ಅವ್ರಿಗೆ ಏನು ಪ್ರಾಮುಖ್ಯತೆ ಸಿಗುತ್ತೆ? ಇಲ್ಲೆಲ್ಲ ಜನತಾದಳ ಸಹಜವಾಗಿ ಈ ರಾಜ್ಯದ ಹೈಕಮಾಂಡು, ರಾಷ್ಟ್ರದ ಹೈಕಮಾಂಡ್ ಎಲ್ಲ ಜನತಾದಳದವ್ರಿಗೆ ಪೂರ್ತಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟರೆ ಪರವಾಗಿಲ್ಲ. ಈಗ ಅದು ಯಾರೋ ಮೊನ್ನೆ BJPಯವ್ರು ಹೇಳ್ತಿದ್ರು, ನಾವು ಇಲ್ಲಿವರೆಗೆ ಕಾಂಗ್ರೆಸ್ನವರು ಅನುಭವಿಸ್ತಾ ಇದ್ರು ಅಂತಿದ್ದು, ಮಧ್ಯದಲ್ಲಿ ಈ ಥರ ನೀವು ಸಪೋರ್ಟ್ ಮಾಡಿ ಈಗ ನಾವು ಅನುಭವಿಸೋವಂಥ ಪರಿಸ್ಥಿತಿ ಬಂದಿದೆ. ಸೊ ಎಲ್ಲ ಇದನ್ನು ನಮಗೆ ಬೇಕು ಅಂತಾರೆ ಅಂತ. ಹಂಗೆ ಅವರವರ ಈಗ ಜೊತೆಗೆ ಹೋದ್ಮೇಲೆ ಅವ್ರು ಅನುಭವಿಸ್ತಾರೆ. ಇಲ್ಲ, ನಮ್ಮದೇನು ಆಪ್ರೇಷನ್ ಹಸ್ತಾ ಇಲ್ಲ. ವಾಲಂಟಿಯರ್ ಆಗಿ ಅಲ್ಲಿ ವಾತಾವರಣ ಅವರಿಗೆ ಸರಿ ಇಲ್ಲ ಅಂದಾಗ ಬರ್ಬೋದು. ನನ್ನ ಹತ್ರ ಮಾತಾಡಿಲ್ಲ. ಈ ಮುಖ್ಯಮಂತ್ರಿ ಹತ್ರ ಹೋಗಿದ್ದಾರೆ ಅಂತಾನು ನೀವೆಲ್ಲ ನಿಮ್ಮ ಹತ್ರ ನೀವು ನಾನು ಅನ್ಕೊಂಡೆ ನೀವೆಲ್ಲ ಮಾತಾಡಿರ್ಬೋದು ಅಂತ ನಾನು ಇಷ್ಟೆಲ್ಲ ಹೇಳ್ಬಿಟ್ಟೆ. ಅಲ್ಲ ಸರಿ, ನನಗೂ ಈಗ ನಾನು ನೀವೆಲ್ಲ ನಮ್ಮ ಹುಡುಗರು ಅನ್ಕೊಂಬಿಟ್ಟು ಅಭಿಮಾನದಿಂದ ನೀವೆಲ್ಲ ಮಾತಾಡಿರ್ಬೋದು ಅಂತ ಹೇಳ್ಬಿಟ್ಟೆ. ನಂಗೆ ಏನು ವಿಚಾರನೇ ಗೊತ್ತಿಲ್ಲ. ಇಲ್ಲ, ನನ್ನ ಹತ್ರ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ, ಬಟ್ ನಡೀತಾ. ಸೊ ಆಸಕ್ತಿ ಇದೆ ಅಂತ ಅನ್ಕೊಂಡಿದ್ದೀನಿ. ನೋಡ್ರಿ, ನಾನು ಮೊದಲಿಂದನೂ ಹೇಳ್ತಾ ಬಂದೀನಿ, ಅವರು ಕಾನೂನು ಮತ್ತು ಸಂವಿಧಾನ ಮತ್ತು ಡೆಮಾಕ್ರಸಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಅವರ ನಡವಳಿಕೆಯನ್ನು ತೋರಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆ ಜನ ನೆಮ್ಮದಿಲಿರ್ಲಿಕ್ಕೆ ಬಿಡಿ ಅಂತ ಹೇಳಿದ್ದೀನಿ. BJPಯವರು ಇಲ್ಲಿವರೆಗೆ ಅನೇಕ ಬಾರಿ ಇಂಥವೆಲ್ಲ ನಡೆದ್ರು.
ಅವಕಾಶ ಇರಲಿಲ್ಲ. ಈಗ ಜನತಾದಳದವರು ಜೊತೆಗೆ ಸೇರಿರೋದ್ರಿಂದ ನಮಗೆ ಶಕ್ತಿ ಬಂದಿದೆ ಅಂತ ಹೇಳ್ಕೊಂಡು ಬಿ ಜೆ ಪಿಯವ್ರ ನಾಯಕತ್ವ ವಹಿಸಿದಾರೋ ಜನತಾದಳದ ನಾಯಕತ್ವ ವಹಿಸಿದಾರೋ ನನಗೆ ಸ್ಪಷ್ಟವಾಗಿ ಇನ್ನೂ ಮಾಹಿತಿ ಇಲ್ಲ. ಬಟ್ ಆದರೆ ಸೊ ಇಲ್ಲಿ ಕೆರಗೋಡಲ್ಲಿ ಇರ್ತಕ್ಕಂಥದ್ದು ಒಂದು ನ್ಯಾಷನಲ್ ಫ್ಲ್ಯಾಗು, ಅದನ್ನು ಅವ್ರು ಏನು ಇಳಿಸ್ಬೇಕಾ ಏನು ಅಂತ ಸ್ಪಷ್ಟವಾಗಿ ನಾಳೆ ಪ್ರತಿಭಟನೆಯಲ್ಲಿ ಅವ್ರ ರೈಟಿಂಗ್ನಲ್ಲಿ ಏನು ಕೊಡ್ತಾರೆ ನೋಡ್ಬಿಟ್ಟು ಮಾತಾಡ್ತಾರೆ. ಸರ್, ನಾನು ಆ ಸಂಘದ ಹುಡುಗರುಗಳಿಗೆ ಹೇಳಿದ್ದೀನಿ, ನಮ್ಮ ಜಿಲ್ಲೆಯ ಯುವಕರಿಗೆ ಅದು RSS ಇಂದಾರು ಇರಲಿ, BJP ಇಂದಾರು ಇರಲಿ, ಜನತಾದಳದಿಂದಾರು ಇರಲಿ, ಅವರಿಗೆ ಏನಾದರೂ ಇದ್ದರೆ ವಿಚಾರ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಂತ ಹೇಳಿದ್ದೀನಿ. ನನ್ನ ಹತ್ರನೂ ಬಂದರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಮ್ಮ ಜಿಲ್ಲಾಧಿಕಾರಿಗಳು ಹೋಗಿ ಚರ್ಚೆ ಮಾಡಿದ್ದಾರೆ. ಅಲ್ಲೂ ಕೆರಗೋಡಲ್ಲೂ ಹೋಗಿ ಒಂದು ಮೀಟಿಂಗ್ ಮಾಡಿ CEO, ಜಿಲ್ಲಾಧಿಕಾರಿಗಳು, SP ಅವರು 3 ಜನ ಚರ್ಚೆ ಮಾಡಿದ್ದಾರೆ. ಅವರಿಗೆ ಏನಾದರೂ ಪರ್ಟಿಕ್ಯುಲರಾಗಿ ಇಂಥದ್ದು ನಮಗೆ ಈ ಥರ ಹನುಮಾನ್ ಫ್ಲಾಗ್ ಹಾರಿಸ್ಬೇಕು, ನಮ್ಗೆ ಇಂಥ ಕಡೆ ಅವಕಾಶ ಕೊಡಿ ಅಥವಾ ಹಿಂಗೆ ಮಾಡಿ ಅಂದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಅವ್ರು ಯಾವುದನ್ನು ನಿಖರವಾಗಿ ನಮ್ಮ ಮುಂದೆ ಅವರ ಪ್ರಸ್ತಾವನೆಯನ್ನು ಇಟ್ಟಿಲ್ಲ. ಬಟ್ ನಾವೀಗ ಮಾಡಿರ್ತಕ್ಕಂಥದ್ದು ಪಂಚಾಯಿತಿ ಮುಂದುಗಡೆ ಯಾವುದೇ ಕಾರಣಕ್ಕೆ ರಾಜ್ಯದ ಉದ್ದಗಲಕ್ಕೂ ನ್ಯಾಷನಲ್ ಫ್ಲಾಗ್ ಬಿಟ್ಟು ಕನ್ನಡ ಫ್ಲಾಗ್ ಬಿಟ್ಟು ಬೇರೆ ಅವಕಾಶಗಳಿಲ್ಲ, ಅದನ್ನು ಮಾಡಿದ್ದಾರೆ. ಸರ್, BJPಯವರು ಏನು ಮೈತ್ರಿ ಮಾಡ್ಕೊಂಡಿದ್ದಾರೆ, ಆದರೆ ಪ್ರತ್ಯೇಕವಾಗಿ ಸಭೆ ಮಾಡಿ ಒಂದು BJP ಟಿಕೆಟ್, ಮಂಡ್ಯ ಟಿಕೆಟ್ನ BJPಗೆ ಉಳಿಸ್ಕೋಬೇಕು ಅಂತ ಹೋರಾಟ ಮಾಡಿ ಅದೇ ಪರಿಸ್ಥಿತಿ ಹೆಂಗಾಗಿದೆ ನೋಡಿ. ಈ ರಾಷ್ಟ್ರದಲ್ಲಿ ಆಡಳಿತ ಮಾಡಿರೋ ಪಕ್ಷ BJP ಮುಂದೆ ಅಂಗಲಾಚೋ ಪರಿಸ್ಥಿತಿಗೆ ಬಂದಿದೆ. ಮುಂದೆ ನೋಡೋಣ, ಮುಂದೆ ನೋಡ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.